ಸಚಿವ ಸಂಪುಟಕ್ಕೆ ಹೊಸಬರು ಬಂದಿದ್ದಾರೆ. ಖಾತೆ ಹಂಚಿಕೆಯೂ ಆಗಿದೆ. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಕ್ಯಾತೆ ಶುರುವಾಗಿದೆ. ಕೇಳಿದ್ದೊಂದು ಸಿಕ್ಕಿದ್ದು ಮತ್ತೊಂದು ಅನ್ನೋ ಅಸಮಾಧಾನ ಕೆಲ ಸಚಿವರನ್ನ ಕಾಡ್ತಾ ಇದೆ. ತಮಗೆ ಬೇಕಿದ್ದ ಖಾತೆ ಸಿಗದಿದ್ದಕ್ಕೆ ಸಚಿವರು ಅಸಮಾಧಾನ ಹೊರ ಹಾಕಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಯಾರು ಯಾವ ಖಾತೆಯನ್ನ ಕೇಳಿದ್ರು, ಸಿಕ್ಕಿದ್ದು ಯಾವ ಖಾತೆ, ಸಚಿವರ ಅಸಮಾಧಾನಕ್ಕೆ ಕಾರಣವೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕ್ಯಾಬಿನೆಟ್ ಬಳಿಕ ಖಾತೆ ಹಂಚಿಕೆ ವಿಚಾರದಲ್ಲೂ ಕ್ಯಾತೆ. 6 ಸಚಿವರು ಕೇಳಿದ್ದು ಒಂದು, ಸಿಕ್ಕಿದ್ದು ಮತ್ತೊಂದು. ಸಚಿವ ಸಂಪುಟಕ್ಕೆ ಖಾತೆ ಹಂಚಿಕೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಹೊಸ ಕ್ಯಾತೆ ಶುರುವಾಗಿದೆ. ತಮಗೆ ಬೇಕಿದ್ದ ಖಾತೆ ಸಿಗದಿದ್ದಕ್ಕೆ ಕೆಲ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಕೃಷಿ, ನೀರಾವರಿ, ಸಮಾಜ ಕಲ್ಯಾಣ, ಬೆಂಗಳೂರು ಅಭಿವೃದ್ಧಿ, ಉನ್ನತ ಶಿಕ್ಷಣ ಸೇರಿದಂತೆ ಪ್ರಮುಖ ಖಾತೆಗಳ ಮೇಲೆ ಸಚಿವರು ಕಣ್ಣಿಟ್ಟಿದ್ರು. ಆದ್ರೆ ಸಚಿವರ ಬೇಡಿಕೆಗೆ ತಕ್ಕಂತೆ ಖಾತೆ ಹಂಚಿಕೆ ಆಗಿಲ್ಲ. ಶಿವಲಿಂಗೇಗೌಡ ಕೃಷಿ ಅಥವಾ ನೀರಾವರಿ ಇಲಾಖೆ ಕೇಳಿದ್ದರು ಎನ್ನಲಾಗಿದೆ. ರೈತ ಕುಟುಂಬದಿಂದ ಬಂದಿರುವ ಶಿವಲಿಂಗೇಗೌಡ ಕೃಷಿ ಮತ್ತು ನೀರಾವರಿ ವಿಚಾರದಲ್ಲಿ ಸದನದಲ್ಲಿ ಹಲವು ಬಾರಿ ಧ್ವನಿ ಎತ್ತಿದ್ದಾರೆ. ಹೀಗಾಗಿ ಇದೇ ಖಾತೆ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ರು. ಆದ್ರೆ ಕೃಷಿ ಖಾತೆ ನರೇಂದ್ರ ಸ್ವಾಮಿ ಪಾಲಾದ ಬಳಿಕ ಶಿವಲಿಂಗೇಗೌಡಗೆ ಅಬಕಾರಿ ಇಲಾಖೆ ನೀಡಲಾಗಿದೆ. ಇನ್ನು ಶಿವರಾಜ ತಂಗಡಿಗೆ ಕೂಡ ಖಾತೆ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಹೊಂದಿದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕರ್ನಾಟಕ ಮತ್ತು ಸಂಸ್ಕೃತಿ ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಅಥವಾ ಜಲಸಂಪನ್ಮೂಲ ಇಲಾಖೆ ಕೇಳಿದ್ದರು ಎನ್ನಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಿಗದಿದ್ದರೆ ಜಲಸಂಪನ್ಮೂಲ ಇಲಾಖೆ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಮುನಿಯಪ್ಪ ಪಾಲಾಗಿದೆ, ಜಲಸಂಪನ್ಮೂಲ ಇಲಾಖೆ ಚಲುವರಾಯಸ್ವಾಮಿ ಪಾಲಾಗಿದೆ. ಹೀಗಾಗಿ ತಂಗಡಿಗೆಗೆ ಹಳೆಯ ಖಾತೆಗಳನ್ನೇ ಮುಂದುವರಿಸಲಾಗಿದೆ. ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಇಲಾಖೆಗಾಗಿ ಪಟ್ಟು ಹಿಡಿದಿದ್ರು ಎನ್ನಲಾಗಿದೆ. ಮುನಿಯಪ್ಪ ಈಗಾಗಲೇ ಆಹಾರ ಇಲಾಖೆ ನಿಭಾಯಿಸುತ್ತಿದ್ದು ತಾನು 1.5 ವರ್ಷದಿಂದ ಸಚಿವನಾಗಿದ್ದೇನೆ, ಹೀಗಾಗಿ ಸಮಾಜ ಕಲ್ಯಾಣ ಖಾತೆ ನೀಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಹೀಗಾಗಿ ನರೇಂದ್ರ ಸ್ವಾಮಿ ಅಸಮಾಧಾನದಿಂದಲೇ ಕೃಷಿ ಖಾತೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ರು. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವ ಬಗ್ಗೆ ಭರವಸೆಯೂ ಸಿಕ್ಕಿತ್ತು ಎನ್ನಲಾಗಿದೆ. ಇದೀಗ ಜಲಸಂಪನ್ಮೂಲ ಖಾತೆಯನ್ನು ಬದಲಿಸಿ ಅರಣ್ಯ ಇಲಾಖೆ ನೀಡಲಾಗಿದೆ. ಹೀಗಾಗಿ ಕೇಳಿದ್ದ ಖಾತೆ ಸಿಗದೆ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಕೂಡ ಉನ್ನತ ಶಿಕ್ಷಣ ಇಲಾಖೆ ಕೇಳಿದ್ದರು ಎನ್ನಲಾಗಿದೆ. ಆದ್ರೆ ಉನ್ನತ ಶಿಕ್ಷಣ ಬದಲಿಗೆ ಸಣ್ಣ ನೀರಾವರಿ ಹಾಗೂ ಐಟಿ-ಬಿಟಿ ಖಾತೆ ನೀಡಲಾಗಿದೆ. ಬಿ ನಾಗೇಂದ್ರ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಜನರ ಜೊತೆ ನೇರ ಸಂಪರ್ಕ ಇರುವ ಪ್ರಮುಖ ಖಾತೆ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ನೀಡಿದ್ದಾರೆ. ಹೀಗೆ ಖಾತೆ ಹಂಚಿಕೆ ಮುಗಿದ್ರು ಸಚಿವರ ಖಾತೆ ಮಾತ್ರ ಮುಗ್ದಿಲ್ಲ. ಕೇಳಿದ್ದು ಒಂದು, ಸಿಕ್ಕಿದ್ದು ಮತ್ತೊಂದು ಅನ್ನೋ ಅಸಮಾಧಾನ 6 ಸಚಿವರನ್ನ ಕಾಡ್ತಿದೆ ಎನ್ನಲಾಗಿದೆ. ಆದ್ರೆ ಸಚಿವರ ಅಸಮಾಧಾನಕ್ಕೆ ಮಣಿಯದ ಸಿಎಂ ನೀಡಿರುವ ಖಾತೆಯಲ್ಲೇ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.